ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರಸನ್ನ ಶುಭ ಕೌನ್ಸಿಲಿಂಗ್ ಸರ್ವಿಸಸ್ ಹಾಗೂ ಐಸ್ಪ್ಯಾನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ. ಇವತ್ತು ಒಂದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನೋಕ್ಕಿಂತನೂ ಗೂಗಲಲ್ಲಿ ಹೈಯೆಸ್ಟ್ ಸರ್ಚ್ ಆಗಿರುತ್ತೆ. ಆಮೇಲೆ ಕೋವಿಡ್ ಆದಮೇಲೆ ಬಹಳಷ್ಟು ಜನ ಈ ವರ್ಡ್ನ ಸರ್ಚ್ ಮಾಡಿರ್ತಾರೆ. ಈ ಒನ್ ಆಫ್ ದ ಮೆಂಟಲ್ ಹೆಲ್ತ್ ಡಿಸಾರ್ಡರ್ ಅಂತ ಹೇಳಬಹುದು, ಅದು ಡಿಪ್ರೆಷನ್. ಈಗ ಆಡು ಭಾಷೆಯಲ್ಲಿ ಬಹಳಷ್ಟು ಜನ ಹೇಳಿರೋದು ಅಥವಾ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೆ ಬಹಳಷ್ಟು ಜನ ಮಾತಾಡಿರೋದು ನಾವು ಕೇಳಿರ್ತೀವಿ. ಸೊ ಮಾತಾಡಿದ ತಕ್ಷಣ ಸಖತ್ತು ಡಿಪ್ರೆಸ್ ಆಗ್ಬಿಟ್ಟಿದ್ದೀನಿ ನಾನು, ಐ ಆಮ್ ಡಿಪ್ರೆಸ್ಡ್ ಅಂತ ಹೇಳಿರ್ತಾರೆ. ಈ ಥರ ಮಾತನ್ನು ನಾವು ಕೇಳಿರ್ತೀವಿ. ಹಾಗಾದರೆ ಆ್ಯಕ್ಚುಯಲ್ ಡಿಪ್ರೆಷನ್ ಅಂದರೆ ಏನು ಅಂದರೆ ಕನ್ನಡದಲ್ಲಿ ಇದನ್ನು ನಾನು ಅನುವಾದ ಮಾಡಿದರೆ ಖಿನ್ನತೆ ಅಂತ ಆಗತ್ತೆ. ಇವತ್ತು ಈ ಡಿಪ್ರೆಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಡಿಪ್ರೆಷನಲ್ಲಿ ಏನು ಸಿಂಪ್ಟಮ್ಸ್ ಇರುತ್ತೆ, ಹಾಗಾದರೆ ನಮಗೆ ಡಿಪ್ರೆಷನ್ ಆಗಿದೆ ಅಂತ ಗೊತ್ತಾಗೋದು ಹೇಗೆ, ಆಮೇಲೆ ಇವತ್ತು ಇಂಡಿಯಾದಲ್ಲಿ ಇರ್ಬೋದು ಅಥವಾ ಗ್ಲೋಬಲಿ ಇರ್ಬೋದು ಎಷ್ಟು ಜನಕ್ಕೆ ಡಿಪ್ರೆಷನ್ ಇದೆ, ಕೋವಿಡ್ ಆದಮೇಲೆ ಇದೇನಾದ್ರು ಜಾಸ್ತಿ ಆಗಿದೆಯಾ, ಅಥವಾ ಇದು ಲಾಂಗ್ ಟರ್ಮಲ್ಲಿ ನಮಗೇನಾದರೂ ಪ್ರಾಬ್ಲಮ್ ಆಗುತ್ತಾ, ಇನ್ ಕೇಸ್ ಏನಾದರೂ ಸಿವಿಯರ್ ಡಿಪ್ರೆಷನ್ ಇದ್ದರೆ ನಮಗೆ ಅಂದರೆ ಆ ಡಿಪ್ರೆಷನ್ ಆಗಿರುವಂಥ ವ್ಯಕ್ತಿ ಏನೇನು ಸಿಂಪ್ಟಮ್ಸು ಏನೇನು ಅನುಭವಿಸ್ಬಹುದು, ಈ ಥರ ವಿಚಾರದ ಬಗ್ಗೆ ಇನ್ ಡೀಟೇಲಾಗಿ ಮಾತಾಡ್ತೀನಿ. ಹಾಗಾದರೆ ಇವಾಗ ಫಸ್ಟು ಡಿಪ್ರೆಷನ್ ಅಂದರೆ ಏನು ಅಂಥೇಳಿ ನೋಡೋಣ. ಸೊ ಯೂಶಲಿ ಡಿಪ್ರೆಷನ್ ಶುರುವಾಗೋದು ಒಂದಿಷ್ಟು ಈವೆಂಟಿಂದ ಅಂತ ಇರ್ಬೋದು. ಅಂದರೆ ಯಾಕೆ ಬರುತ್ತೆ ಇದು, ನಾವು ಜೆನೆಟಿಕ್ಸ್ ಅಂತ ಹೇಳ್ತೀವಿ. ನಮ್ಮ ಫ್ಯಾಮಿಲಿಲಿ ಯಾರಿಗೋ ಇತ್ತು, ಅಜ್ಜಿಗಿತ್ತು ಅಥವಾ ಅಜ್ಜಂಗಿತ್ತು ಅಥವಾ ಯಾರಿಗೋ ಒಬ್ರಿಗಿತ್ತು ಅಂತಂದರೆ ಬರುವಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಇನ್ನು ಹಲವಾರು ರೀಸನ್ಸ್ ಯಾಕಿರ್ಬೋದು ಇದಕ್ಕೆ ಅಂತಂದರೆ ಕೆಲವೊಂದಿಷ್ಟು ಈವೆಂಟ್ಸು. ಈಗ ಫಾರ್ ಎಕ್ಸಾಂಪಲ್ ಅತಿಯಾಗಿ ಯಾವುದೋ ಒಂದು ದೀರ್ಘಕಾಲಿಕ ಕಾಯಿಲೆಗಳು ಇದ್ದಾಗ ಬರುವಂಥದ್ದು. ಆಮೇಲೆ ಫಿನಾನ್ಷಿಯಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಇನ್ ಕೇಸ್ ಫಿನಾನ್ಷಿಯಲಿ ಇವಾಗ ಯಾವುದೋ ಬಿಸ್ನೆಸ್ ಮಾಡುವಂತಹ ವಿಚಾರದಲ್ಲಿರ್ಬೋದು, ಅಥವಾ ಇವತ್ತು ಬಹಳಷ್ಟು ಜನ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋರು ಇರ್ತಾರೆ, ಅಥವಾ ಯಾವುದೋ ವಿಚಾರದಲ್ಲಿ ಫಿನಾನ್ಷಿಯಲ್ ಸ್ಟ್ರೆಸ್ ಅಂತ ಇದ್ದಾಗ ಅಲ್ಲಿ ಕೆಲವರಿಗೆ ಡಿಪ್ರೆಷನ್ ಹೋಗುವ ಚಾನ್ಸಸ್ಗಳಿರುತ್ತೆ. ಹೀಗೆ ಹಲವಾರು ರೀತಿಯಲ್ಲಿ. ಆಮೇಲೆ ಸೈಂಟಿಫಿಕಲಿ ನಾವು ನೋಡೋದಾದರೆ ಪುರುಷನಕ್ಕಿಂತ ಮಹಿಳೆ ಡಿಪ್ರೆಷನ್ ಖಿನ್ನತೆಗೆ ಒಳಗಾಗುವುದು ಜಾಸ್ತಿ ಅಂಥೇಳಿ ಹೇಳ್ತಾರೆ. ಯಾಕೆ ಹಾಗಾಗತ್ತೆ, ಯಾಕೆ ಹೆಣ್ಮಕ್ಳಿಗೆ ಇದು ಆಗತ್ತೆ ಅಂದರೆ ಬಿಕಾಸ್ ಆಫ್ ಡಿಫರೆಂಟ್ ಸ್ಟೇಜ್. ಇವಾಗ ನೀವು ನೋಡಿದ್ರೆ ನಾವು ಇನಿಷಿಯಲಿ ಅದನ್ನು ಪ್ಯೂಬರ್ಟಿ ಅಂತ ಹೇಳ್ತೀವಿ, ಆಮೇಲೆ ಋತುಚಕ್ರ, ಅಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಆಮೇಲೆ ಮದುವೆ ಆದಮೇಲೆ ಪ್ರೆಗ್ನೆನ್ಸಿ ಅಂತ ಇರ್ಬೋದು, ಪ್ರೆಗ್ನೆನ್ಸಿ ಆದಮೇಲೆ ಪೋಸ್ಟ್ ಡೆಲಿವರಿ ಅಂದರೆ ಬಾಣಂತನದಲ್ಲಿ ಆಗುವಂತಹ ಅದಕ್ಕೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತಲೇ ಹೇಳ್ತಾರೆ. ಈ ಥರ ವಿಚಾರದಲ್ಲಿ ಅಥವಾ ಯಾವುದೋ ಒಂದು ಕಾಯಿಲೆ ಇರ್ಬೋದು, ಆ ಥರ ವಿಚಾರದಲ್ಲಿ. ಆಮೇಲೆ ಎಕ್ಸ್ಪೆಷಲಿ ಮೆನೋಪಾಸ್ ಅಂತ ಹೇಳ್ತೀವಲ್ಲ, ಈ ಋತುಚಕ್ರ ನಿಲ್ಲುತ್ತೆ ಅಂತ ಹೇಳ್ತಾರೆ, ಮುಟ್ಟು ನಿಲ್ಲೋದು ಅಂತಲೂ ಹೇಳ್ತಾರೆ. ಅಲ್ಲಿ ಇದ್ದಾಗಲೂ ಹೆಂಗಸರಿಗೆ ಖಿನ್ನತೆಗೆ ಒಳಗಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾದರೆ ಈ ಖಿನ್ನತೆ ಅನ್ನೋದನ್ನು ಹೇಗೆ ಐಡೆಂಟಿಫೈ ಮಾಡೋದು ಅಂತಾದರೆ, ಇಲ್ಲಿ ನಾನು ಸೈಕಾಲಜಿಸ್ಟ್ ಅಂತ ಹೇಳಿದಾಗ ಕ್ಲಿನಿಕಲ್ ಸೈಕಾಲಜಿಸ್ಟು ಅಥವಾ ಸೈಕ್ಯಾಟ್ರಿಸ್ಟ್ ಇವರು ಇದನ್ನು ಡಯಾಗ್ನೈಸ್ ಮಾಡ್ತಾರೆ. ಹೇಗಾಗತ್ತೆ ಈಗ ಆಲ್ ಆಫ್ ಅ ಸಡನ್ ಹೇಗೆ ನನಗೆ ಗೊತ್ತಾಗುತ್ತೆ, ಅಥವಾ ಇವಾಗ ಒಬ್ಬ ವ್ಯಕ್ತಿಗೆ ಡಿಪ್ರೆಷನಲ್ಲಿ ಇದ್ದಾನೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದಿಷ್ಟು ಸಿಂಪ್ಟಮ್ಸ್ಗಳು ಇದು ಆಲ್ಮೋಸ್ಟ್ 2 ವೀಕ್ಸ್ ಆಗಬೇಕು. ಅಂದರೆ 2 ವಾರಕ್ಕಿಂತ ಜಾಸ್ತಿ ಈ ಸಿಂಪ್ಟಮ್ಸು. ನಾನು ಮುಂದೆ ಆ ಸಿಂಪ್ಟಮ್ಸ್ ಯಾವ್ದ್ಯಾವುದು ಅಂತ ಹೇಳ್ತೀನಿ. ಆ ಸಿಂಪ್ಟಮ್ಸು ಜಾಸ್ತಿ ಇದ್ದಾಗ ಮಾತ್ರ ಖಿನ್ನತೆಗೆ ಒಳಗಾಗುತ್ತಾರೆ ಅಥವಾ ಖಿನ್ನತೆಗೆ ಒಳಗಾಗಿರಬಹುದು. ನಾನು ಈ ವಿಡಿಯೋನ ನೋಡ್ತಾ ಇರೋರಿಗೆ ಒಂದು ಕಿವಿ ಮಾತನ್ನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ದಯವಿಟ್ಟು ಗೂಗಲ್ ಮಾಡಿ, ಅಥವಾ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಸಿಂಪ್ಟಮ್ಸ್ನ ನನಗೆ ಇದೆ ಅನ್ನೋದು ಆ ಅಸಂಪ್ಷನಿಗೆ ಹೋಗಬೇಡಿ.
ನೀವು ಕ್ಲಿನಿಕಲ್ ಸೈಕಾಲಜಿಸ್ಟ್, ಸೊ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತಲೇ ಇರ್ತಾರೆ, ಅವರು ದೇ ಆರ್ ಏಬಲ್ ಟು ಡಯಾಗ್ನಸ್, ಅಂದರೆ ಇದನ್ನು ಡಯಾಗ್ನೋಸಿಸ್ ಮಾಡ್ತಾರೆ. ಇಲ್ಲ ಅಂದರೆ ಸೈಕ್ಯಾಟ್ರಿಸ್ಟ್, ಸೊ ಅವರು ಡಯಾಗ್ನೋಸ್ ಮಾಡ್ತಾರೆ. ನಾರ್ಮಲ್ ಕೌನ್ಸಿಲರ್ ಹತ್ರ ಅಥವಾ ಇವತ್ತು ಬೇರೆಯವ್ರ ಹತ್ರ ಹೋದಾಗ ಈ ಡಯಾಗ್ನೋಸಿಸ್ ಆಗಲ್ಲ. ಗೂಗಲ್ ನೋಡಿ ನಿಮ್ಮನ್ನು ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ಕೋಬೇಡಿ. ಕ್ಲಿನಿಕಲ್ ಸೈಕಾಲಜಿಸ್ಟ್ ಹತ್ರ ನೀವು ಕನ್ಸಲ್ಟೇಷನ್ ತೊಗೋಬೇಕಾಗತ್ತೆ. ಹಾಗಾದರೆ ಇವಾಗ ಈ ಸಿಂಪ್ಟಮ್ಸ್ ಏನೇನು ಇರಬಹುದು? ಈಗ ಆಲ್ ಆಫ್ ಅ ಸಡನ್ ಯೂಶ್ವಲಿ ಮಾಡುವಂತಹ ಕೆಲಸಗಳಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಸೊ ಆಲ್ ಆಫ್ ಅ ಸಡನ್ ಇವಾಗ ದೈನಂದಿನದ ನಾವೇನು ಕೆಲಸ ಮಾಡ್ತಾ ಇರ್ತೀವಲ್ಲ ಅದರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗುವಂಥದ್ದು. ಆಮೇಲೆ ಅತಿಯಾದ ನಿದ್ದೆ ಮಾಡುವಂಥದ್ದು, ಇಲ್ಲ ಅಂದರೆ ನಿದ್ದೆ ಬರೋದೇ ಇಲ್ಲ ಅನ್ನುವಂಥದ್ದು. ಆಮೇಲೆ ಜೀವನದಲ್ಲಿ ಹೋಪ್ಸ್ನ ಕಳ್ಕೊತಾ ಹೋಗ್ತೀವಿ. ಮುಂದೆ ಆಗುವಂತಹ ಫ್ಯೂಚರ್ ಬಗ್ಗೆ ಯೋಚನೆಗಳನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಈಗ ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಿ, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸು ಕಮ್ಮಿ ಆಗುತ್ತೆ, ಅಥವಾ ನಾನು ಸರಿ ಇಲ್ವೇನೋ, ಅಥವಾ ನಾನು ಮಾಡ್ತಾ ಇರೋದು ಸರಿ ಇಲ್ವಾ ಅನ್ನೋದು ರೀತಿಗೆ ಈ ಥರ ಥಾಟ್ ಪ್ರಾಸೆಸ್ಗಳು ಬರುತ್ತೆ. ಹಾಗೆ ಕೆಲವು ಸಲ ಇದನ್ನು ಸೆಲ್ಫ್ ಹಾರ್ಮ್ ಅಂತ ಹೇಳ್ತಾರೆ. ಸೆಲ್ಫ್ ಹಾರ್ಮ್ ಅಂತಂದರೆ ನಾನು ಸೂಸೈಡ್ ಮಾಡ್ಕೊಂಬಿಡ್ಲಾ ಅನ್ನೋ ಥಾಟ್ಸ್ಗಳಿರ್ಬೋದು. ಸೊ ಈ ಥರ ಹೋಪ್ಲೆಸ್ನೆಸ್ ಅಂತ ಹೇಳ್ತೀವಿ, ಆ ಥರ ಮುಂದಿನ ಜೀವನದ ಬಗ್ಗೆ ಹೋಪ್ಸ್ನೇ ಕಳ್ಕೊಂಡು ಸೆಲ್ಫ್ ಹಾರ್ಮ್ ಬಗ್ಗೆ ಬರ್ತಾ ಇರೋ ಥಾಟ್ಸ್ಗಳಿರ್ಬೋದು. ಈ ಥರ ಥಾಟ್ಸ್ಗಳು ಸರ್ವೇ ಸಾಮಾನ್ಯವಾಗಿ ಒಂದು ಸಲ ಎರಡು ಸಲ ಯಾವಾಗಲೂ ಒಂದ್ಸಲಿ ಸ್ಟ್ರೆಸ್ ಆದಾಗ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಒಂದ್ಸಲಿ ಎರಡು ಸಲ ಬಂದರೆ ಎಲ್ಲ ಮನುಷ್ಯನಿಗೆ ಆಗುವಂಥದ್ದು. ಆದರೆ ದೀರ್ಘಕಾಲಿಕ 2 ವೀಕ್ಸ್ಗಿಂತ ಜಾಸ್ತಿ ಈ ಥರ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ಆವಾಗ ಸೈಕಾಲಜಿಸ್ಟ್ ಅಂದರೆ ಕ್ಲಿನಿಕಲ್ ಸೈಕಾಲಜಿಸ್ಟು ಅಥವಾ ಸೈಕ್ಯಾಟ್ರಿಸ್ಟು ಡಯಾಗ್ನೋಸ್ ಮಾಡಿ ಅದನ್ನು ಹೇಳ್ತಾರೆ. ಹಾಗಾದರೆ ಇದರಲ್ಲಿ ಯಾವ್ಯಾವ ಥರ ಇದೆ? ಫಸ್ಟು ನಾವು ಯಾರನ್ನ ಮೀಟ್ ಮಾಡಬೇಕು ಅಂತ ನೋಡೋದಾದರೆ, ಈ ಖಿನ್ನತೆಯಲ್ಲಿ 3 ವಿಧ. ಅಂದರೆ ಫಸ್ಟು ನಮಗೆ ಏನು ಹೇಳ್ತಾರೆ ಅಂತಂದರೆ ಮೈಲ್ಡ್, ಮಾಡ್ರೇಟ್ ಆ್ಯಂಡ್ ಸಿವಿಯರ್. ಈ ಮೈಲ್ಡ್ ಅಂತ ಇನಿಷಿಯಲ್ ಸ್ಟೇಜ್ ಅಂತ ಇದ್ದಾಗ ಕ್ಲಿನಿಕಲ್ ಸೈಕಾಲಜಿಸ್ಟ್ ಹತ್ರ ಹೋದಾಗ ಅವರು ಡಯಾಗ್ನೋಸಿಸ್ ಮಾಡಿ ಕೌನ್ಸಿಲಿಂಗ್ ಆ್ಯಂಡ್ ಥೆರಪಿ ಮುಖಾಂತರ ಹೆಲ್ಪ್ ಮಾಡ್ತಾರೆ. ಈ ಮಾಡ್ರೇಟ್ ಆ್ಯಂಡ್ ಸಿವಿಯರ್ ಆ ಸ್ಟೇಜಲ್ಲಿ ಇದ್ದಾಗ ಬಹಳಷ್ಟು ಸಾರಿ ಮೆಡಿಕೇಷನ್ಸ್ ಬೇಕಾಗುತ್ತೆ. ಆವಾಗ ಸೈಕ್ಯಾಟ್ರಿಸ್ಟು ಮೆಡಿಸಿನ್ಸ್ ಪ್ಲಸ್ ಕೌನ್ಸಿಲಿಂಗ್ ಕೊಡುವ ಮುಖಾಂತರ ಈ ಖಿನ್ನತೆಯಿಂದ ಹೊರಗೆ ಬರ್ಬೋದು. ಹಾಗಾದರೆ ನಾನು ಸ್ಟ್ಯಾಟ್ಸ್ ಅಂತ ಹೇಳಿದ್ದೆ. ಈ ಸ್ಟ್ಯಾಟ್ಸ್ ಏನೆಲ್ಲ ಹೇಳುತ್ತೆ ಅಂತಂದರೆ, ಗ್ಲೋಬಲಿ 5%, ಅಂದರೆ ಇವತ್ತು ಪಾಪ್ಯುಲೇಷನ್ ಏನಿದೆಯಲ್ಲ ಆ ಗ್ಲೋಬಲ್ ಪಾಪ್ಯುಲೇಷನಲ್ಲಿ 5% ಜನ ಅಂತ ಒಂದು ಕಡೆ ಮಾತಾಡಿದ್ರೆ, ಇನ್ನೊಂದು ಇಂಡಿಯಾದಲ್ಲಿ ಸರ್ವೆ ಪ್ರಕಾರ ಅವರು ಹೇಳುವಂತಹದ್ದು ಆಲ್ಮೋಸ್ಟ್ 18% ಅಂತ ಹೇಳ್ತಾರೆ. ಹಾಗಾಗಿ ಇದು ಅಂದರೆ ಆ್ಯಕ್ಯುರೇಟ್ ಆಗಿ ಇರುವಂತಹ ಪರ್ಸೆಂಟೇಜ್ ಅಲ್ಲ. ಈ ಖಿನ್ನತೆಗೆ ಒಳಗಾದರೆ ವಾಪಸ್ ಬರೋದು ಕಷ್ಟನಾ ಅಂತ ಕೇಳಿದ್ರೆ, ಖಿನ್ನತೆಗೆ ಒಳಗಾದರೆ ವಾಪಸ್ ಬರಬಹುದು ವಿತ್ ಪ್ರಾಪರ್ ಗೈಡೆನ್ಸ್ ಫ್ರಮ್ ಸೈಕ್ಯಾಟ್ರಿ ಆ್ಯಂಡ್ ಸೈಕಾಲಜಿಸ್ಟ್, ಎಸ್ಪೆಷಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್. ಸೊ ಈ ಕ್ಲಿನಿಕಲ್ ಸೈಕಾಲಜಿಸ್ಟ್ನ ಮೀಟ್ ಮಾಡುವಂಥ ಮುಖಾಂತರ ಈ ಖಿನ್ನತೆಯಿಂದ ಹೊರಗೆ ಬರ್ಬೋದು. ನಾನು ಈ ಡಿಪ್ರೆಷನ್ ಬಗ್ಗೆ ಸರಳವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ತೋ ಮುಖಾಂತರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಒತ್ತೋ ಮುಖಾಂತರ ನಿಮಗೆ ಮುಂದೆ ಬರುವಂತಹ ವಿಡಿಯೋಗಳು ಫಸ್ಟೇ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಸಪೋರ್ಟ್ನ ಲೈಕ್ ಕೊಡೋ ಮುಖಾಂತರ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಮೆಂಟಲ್ ಹೆಲ್ತ್ ವಿಚಾರದ ಬಗ್ಗೆ, ಮನಸ್ಸಿನ ಆರೋಗ್ಯದ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೆ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.